18ನೇ ತಾರೀಕು ಯುದ್ಧ ಆರಂಭ ಆಯಿತು ಇರಾನ್, ಇಸ್ರೇಲ್, ಅಮೆರಿಕ ನಡುವೆ. ಇಡೀ ಪ್ರಪಂಚದ ಹಲವಾರು ದೇಶಗಳು ಆರ್ಥಿಕ ಮುಗ್ಗಟ್ಟಿನಿಂದ ಹಿಂಜರಿತದಿಂದ ವಿಲವಿಲ ಅಂತ ಒದ್ದಾಡಿದ್ವು. ಆದರೆ ಭಾರತ ಮಾತ್ರ ಒದ್ದಾಡಲಿಲ್ಲ. ಯಾಕೆಂದ್ರೆ ಭಾರತದಲ್ಲಿ ಚುನಾವಣೆಗಳಿದ್ವು. ಭಾರತದಲ್ಲಿ ಚುನಾವಣೆಯ ವಾತಾವರಣ ರಂಗು ರಂಗಾಗಿತ್ತು. ಚುನಾವಣೆಯ ರ್ಯಾಲಿಗಳಲ್ಲಿ, ಭಾಷಣಗಳಲ್ಲಿ ಎಲ್ಲಿಯೂ ಕೂಡ ಭಾರತದ ಆರ್ಥಿಕ ಪರಿಸ್ಥಿತಿ ಕಂಗೆಟ್ಟಿದೆ ಅಥವಾ ಭಾರತದ ಆರ್ಥಿಕ ಪರಿಸ್ಥಿತಿ ತುಂಬಾ ಆಘಾತಕ್ಕೊಳಗಾಗಿದೆ ಅನ್ನೋ ವಿಚಾರ ಯಾರೂ ಮಾತಾಡಲಿಲ್ಲ. ಯಾಕೆಂದ್ರೆ ನಮ್ಗೆ ಗೊತ್ತು ಪ್ರಧಾನಿ ಮೋದಿ ಹೈನಾ, ಅವರು ಎಲ್ಲವನ್ನೂ ಕೂಡ ಸಂಭಾಳಿಸ್ಬಿಡ್ತಾರೆ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಇತ್ತು. ಆ್ಯಂಡ್ ಪ್ರಧಾನಿ ಮೋದಿ ಅವರಾಗಲಿ ಅಥವಾ ನಮ್ಮ ದೇಶದ ಇತರೆ ಸಚಿವರುಗಳಾಗಲಿ ಅಥವಾ BJP ಸರ್ಕಾರವಾಗಲಿ ಎಲ್ಲೂ ಕೂಡ ಭಾರತದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ತುಟಿ ಪಿಟ್ಟಕ್ಕಂದಿಲ್ಲ, ದಿವ್ಯ ಮೌನ. ನಾವು ಅಂದ್ಕೊಂಡ್ವಿ ಇಡೀ ಪ್ರಪಂಚದಾದ್ಯಂತ ಆಘಾತ ಇದೆ, ಆದರೆ ಭಾರತಕ್ಕೆ ಯಾವುದೇ ತೊಂದರೆ ಇಲ್ಲ. ಭಾರತದಲ್ಲಿ ಸಿಕ್ಕಾಪಟ್ಟೆ ಆಹಾರದ ದಾಸ್ತಾನಿದೆ. ಭಾರತದಲ್ಲಿ ಗ್ಯಾಸ್ಗೆ ಕೊರತೆ ಇಲ್ಲ. ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ಗೂ ಕೂಡ ಯಾವುದೇ ಕೊರತೆ ಇಲ್ಲ. ಯಾಕಂದರೆ ಅಡುಗೆಗಳ ಮೇಲೆ ಅಡುಗೆಗಳು ಬರ್ತಾ ಇದ್ವಲ್ಲ. ಆ್ಯಂಡ್ ನಮ್ಮ ದೇಶದ ಪ್ರಧಾನಿಯವರ ಒಂದು ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ವಿದೇಶಿ ನೀತಿ ಎಷ್ಟರ ಮಟ್ಟಿಗೆ ತುಂಬ ಸಕ್ಸಸ್ಫುಲ್ ಆಗಿದೆ ಅಂದರೆ ನಮ್ಮ ದೇಶಕ್ಕೆ ಯಾವುದೇ ರೀತಿಯಾದಂಥ ಹೊಡೆತ ಇಲ್ಲ ಅಂತ ನಾವೆಲ್ಲರೂ ಆರಾಮಾಗಿದ್ವಿ. ಚುನಾವಣೆ ಮುಗೀತು, ಹೊಸ ಹೊಸ ಸರ್ಕಾರಗಳು ಬಂದವು. ಇದ್ದಕ್ಕಿದ್ದಂತೆ ನಿನ್ನೆ ದೇಶದ ಪ್ರಧಾನಿ ಹೈದರಾಬಾದ್ನ ರ್ಯಾಲಿಯೊಂದರಲ್ಲಿ ಭಾಗವಹಿಸಿ ಮೇರೆ ಸಾಥಿಯೋ, ಕೊರೋನಾ ಟೈಮಲ್ಲಿ ನೀವು ವರ್ಕ್ ಫ್ರಮ್ ಹೋಮ್ ಮಾಡಿದ್ರಿ ಅಂದ ತಕ್ಷಣ ಎಲ್ಲರಿಗೂ ಎದೆ ಡವಡವಡವ ಶುರುವಾಯಿತು. ಏನು ಹೇಳ್ತಾ ಇದ್ದಾರೆ ಸಾಹೇಬ್ರು ಅಂತ. ಯಾಕೆ ಅಂದರೆ ನೋಟ್ಬಂದಿ ಅಂದರು, ಅಡ್ಜಸ್ಟ್ ಮಾಡ್ಕೊಂಡ್ವಿ. ಕೊರೋನಾ ಟೈಮಲ್ಲಿ ಆಕ್ಸಿಜನ್ ಇಲ್ಲದೆ ಎಲ್ಲರೂ ಸತ್ತೋದ್ರು ಭಾಳ ಜನ. ನಾವು ಅಡ್ಜಸ್ಟ್ ಮಾಡ್ಕೊಂಡ್ವಿ, ಚಪ್ಪಾಳೆ ತಟ್ಟಿದ್ವಿ ಮತ್ತು ಏನೇನೋ ಮಾಡಿದ್ವಿ, ದೀಪ ಹಚ್ಚಿದ್ವಿ.